ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿ ಹರಡಲಿ ಎಲ್ಲೆಡೆ. ಆಹಾ, ಕೇಳೋಕೆ ಎಷ್ಟು ಹಿತವಾದ ಸಾಲು. ಇದು ಕಡಲ ನಗರಿ ಮಂಗಳೂರಲ್ಲಿ ಆಯೋಜಿಸಲಾಗಿದ್ದ ಸೌಹಾರ್ದ ಇಫ್ತಾರ್ ಕೂಟದ ಘೋಷವಾಕ್ಯ. ಆ ಕಾರ್ಯಕ್ರಮದಲ್ಲಿ ಜಾತಿ ಧರ್ಮದ ಭೇದವಿರಲಿಲ್ಲ. ಹಿಂದೂ, ಮುಸಲ್ಮಾನ, ಕ್ರೈಸ್ತ ಬಾಂಧವರೆಲ್ಲ ಒಂದಾಗಿ ಸೇರಿ ಪ್ರೇಮ ಹಾಗೂ ಸೌಹಾರ್ದದ ಸಂದೇಶ ಸಾರಿದ್ರು. ಕೋಮು ದ್ವೇಷ ಹರಡೋರಿಗೆ ಶಾಂತಿಯ ಪಾಠ ಕಲಿಸಿದ್ರು. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಜೊತೆಯಾಗಿ ಕೂತಿರುವ ಮಂದಿ, ವೇದಿಕೆಯಲ್ಲಿ ಸೌಹಾರ್ದ ಕಲಿಸಿದ ಗಣ್ಯರು, ಮನಸೆಳೆದ ಸೌಹಾರ್ದ ಇಫ್ತಾರ್ ಕೂಟ. ಹೌದು, ಪ್ರೀತಿ ಹರಡಲಿ ಎಲ್ಲೆಡೆ ಎಂಬ ಘೋಷವಾಕ್ಯದೊಂದಿಗೆ ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜಿನ ಸಹೋದಯ ಸಭಾಂಗಣದ ಆವರಣದಲ್ಲಿ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆಯು ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜಿಸಿತ್ತು. ಈ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಮುಸ್ಲಿಂ, ಹಿಂದೂ, ಕ್ರೈಸ್ತ ಧರ್ಮದವರು ಜೊತೆಯಾಗಿ ಪಾಲ್ಗೊಂಡು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಕೋಮು ದ್ವೇಷ ಹರಡೋರಿಗೆ ಶಾಂತಿಯ ಪಾಠ ಕಲಿಸಿದ್ರು. ಇದೇ ವೇಳೆ ಮಾತನಾಡಿದ ಧರ್ಮಗುರು ಮೌಲಾನಾ ಯುಕೆ ಅಬ್ದುಲ್ ಅಜೀಜ್ ದಾರಿಮಿ, ಮನುಷ್ಯನ ನಡೆ, ನುಡಿ, ಗುಣ ಸರಿ ಇದ್ದಲ್ಲಿ ಜೀವನ ಚೆನ್ನಾಗಿರುತ್ತದೆ. ಹೃದಯದಲ್ಲಿ ಮೃದುತ್ವ, ಶಾಂತತ್ವ, ಕರುಣೆ ಹೊಂದಿರಬೇಕು. ಪರಸ್ಪರ ವಿಶ್ವಾಸ, ಪ್ರೀತಿ ಮತ್ತು ಗೌರವ ಇರುವ ಸಮಾಜದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಸಮಸ್ಯೆಯೇ ಇರೋದಿಲ್ಲ ಅಂದ್ರು. ಸುಂದರವಾದಂತಹ ಒಂದು ಇಫ್ತಾರ್ ಕೂಟ ಇಲ್ಲಿ ಜರುಗಿದ್ದು, ನಮ್ಮ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆಯ ಆಶ್ರಯದಲ್ಲಿ ನಡೆದಂತಹ, ನಮ್ಮ ರಾಯ್ ಕ್ಯಾಸ್ಟಲೋನಿ ಅವರ ಸಾರಥ್ಯದಲ್ಲಿ ನಡೆದಂತಹ ಒಂದು ಉತ್ತಮವಾದಂತಹ ಒಂದು ಸಂದೇಶ ಸಾರುವಂತಹ ಒಂದು ಕಾರ್ಯಕ್ರಮ. ಇದರ ಉದ್ದೇಶವೇ ಪ್ರೀತಿ ಹಂಚೋಣ ಅನ್ನೋದಾಗಿದೆ. ಆದ್ದರಿಂದ ಇವತ್ತಿನ ಕಾಲದಲ್ಲಿ ಪ್ರಸ್ತುತ ಸಮಾಜದಲ್ಲಿ ನಾವು ಈ ಪ್ರೀತಿಯನ್ನು ಹಂಚುವಂಥ ಪ್ರಯತ್ನ ಮಾಡಲೇಬೇಕಾಗಿದೆ. ಕಾರಣವೆಂದರೆ ನಾವು ನೋಡಿ, ಈ ನಮ್ಮೆಲ್ಲೆಡೆ ನಾವು ಕಾಣುವಂಥ ಒಂದು ಆತಂಕದ, ಪರಸ್ಪರ ಅಪನಂಬಿಕೆಯ ವಿಚಾರಗಳೇ ಜಾಸ್ತಿ ಆಗ್ತಾಯಿವೆ. ಅದು ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಬೇರೆ ವ್ಯವಹಾರಗಳಿರಲಿ, ಎಲ್ಲಿ ನೋಡಿದರೂ ಕೂಡ ಪರಸ್ಪರ ಒಂದಾಗುವ ಅಥವಾ ಒಳ್ಳೆಯ ವಿಚಾರಗಳನ್ನು ಮಾಡುವಂತಹ ಕಾರ್ಯಗಳು ಕಮ್ಮಿ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಪರಸ್ಪರ ಜೋಡಿಸುವಂತಹ, ಪರಸ್ಪರ ಒಳ್ಳೆಯ ವಿಚಾರಗಳನ್ನು, ಧರ್ಮಗಳಲ್ಲಿ ಇರುವಂತಹ ಒಳ್ಳೆಯ ವಿಚಾರಗಳು, ಅದೇ ರೀತಿ ಒಳ್ಳೆಯವರ ಸಾಹಿತಿಗಳ, ಅದೇ ರೀತಿ ತುಂಬ ಪ್ರತಿಭಾವಂತರ ಮಾತುಗಳು, ಅವರ ನಡೆ ನುಡಿ, ಅವರ ವಿಚಾರಗಳ ಬಗ್ಗೆ ನಾವು ಸಂವೇದನಾಶೀಲತೆಯೊಂದಿಗೆ ಪರಸ್ಪರ ಅವರ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ಳೋದು ನಮ್ಮ ಊರನ್ನು ಒಳ್ಳೆಯ ಒಂದು ಊರಾಗಿ ಪರಿವರ್ತಿಸುವುದರಲ್ಲಿ ದೊಡ್ಡ ಒಂದು ಸಹಕಾರವಾಗ್ತದೆ. ಇನ್ನು ಸೌಹಾರ್ದ ಕೂಟದಲ್ಲಿ ಭಾಗವಹಿಸಿದ ಗಣ್ಯರು ಜಿ ಕನ್ನಡ ನ್ಯೂಸ್ ಜೊತೆಗೆ ಸಂತಸ ಹಂಚಿಕೊಂಡಿದ್ದು ಹೀಗೆ. ಐ ಆಮ್ ವೆರಿ ಹ್ಯಾಪಿ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಇಫ್ತಾರ್ ಕೂಟ. ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲು ನಮಗೆ ತುಂಬ ಸಂತೋಷವೆನಿಸ್ತದೆ. ಯಾಕೆಂದರೆ ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಒಂದೇ ಒಟ್ಟಾಗಿದ್ದೇವೆ. ವಿ ಆರ್ ಆಫ್ ಒನ್ ಹಾರ್ಟ್, ಮೈಂಡ್ ಆ್ಯಂಡ್ ಸೋಲ್. It is only one God who has created us and brought us into this world to live our humanity. And by living this unity and humanity, we really acknowledge God's divinity. So we are one in God, one in soul, one in mind, one in body. So this Iftar Kuta has brought the people of this Mangalore city together, and it has united us. It has helped us to bridge all the differences and celebrate this unity of love. ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ನಮ್ಮ ಈ ಸಂಘಟನೆ ಹುಟ್ಟಿದ್ದೇ ಒಂದೇ ಒಂದು ಉದ್ದೇಶದಿಂದ, ಸೌಹಾರ್ದತೆ, ಐಕ್ಯತೆ ಮತ್ತು ಸಮರಸ್ಯ ಬಾಳು. ನಮ್ಮ ಧ್ಯೇಯವಾಕ್ಯ ಒಂದೇ, ಪ್ರೀತಿ ಹರಡಲಿ ಎಲ್ಲೆಡೆ, ಆ ಮೂಲಕ ಶಾಂತಿ ನೆಲೆಸಲಿ ನಮ್ಮ ಈ ಊರಲ್ಲಿ. ಇದೇ ಉದ್ದೇಶನ ಇಟ್ಟುಕೊಂಡು ನಾವು ವಿವಿಧ ಧರ್ಮಗಳ ಹಬ್ಬಗಳನ್ನು ಎಲ್ಲ ಜನತೆ ಹಬ್ಬಗಳಾಗಿ ನಾವು ಆಚರಿಸ್ತಿದ್ದೇವೆ. ಪ್ರತ್ಯೇಕವಾಗಿ ದೀಪಾವಳಿ ಆಗಲಿ, ಕ್ರಿಸ್ಮಸ್ ಆಗಲಿ, ಇಫ್ತಾರ್ ಕೂಟ ಆಗಲಿ, ನಾವು ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಜಾತಿ ಮತ್ತು ಧರ್ಮವನ್ನು ನೋಡದೆ ಸೌಹಾರ್ದತೆಯಿಂದ ಒಟ್ಟಿಗೆ ಬಂದು ಇದನ್ನು ಆಚರಿಸ್ತೇವೆ. ಬಹುಶಃ ನಮ್ಮ 8 ವರ್ಷದ
ಈ ಮದರ್ ತೆರೆಸಾ ವಿಚಾರ ವೇದಿಕೆ ಇತಿಹಾಸದಲ್ಲಿ ಇವತ್ತು ನಾನು ಬಹಳಷ್ಟು ಸಂತುಷ್ಟನಾಗಿದ್ದೇನೆ. ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಹ ಕುಲಪತಿ ಫಾದರ್ ಮೆಲ್ವಿನ್ ಡಿಕುನ್ಹಾ ಎಸ್ಜೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೇದಿಕೆಯ ಅಧ್ಯಕ್ಷ ರಾಯ್ ಕ್ಯಾಸ್ಟಲಿನೋ, ಖ್ಯಾತ ಸಾಹಿತಿ ನಿವೃತ್ತ ಶಿಕ್ಷಕಿ ಬಿಎಂ ರೋಹಿಣಿ, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಟ್ಯಾನಿ ಅಲ್ವಾರಿಸ್, ಬೆಥನಿ ಮುಖ್ಯಸ್ಥೆ ಸಿಸ್ಟರ್ ರೋಸ್ ಮೇರಿ, ಬಾವುಟಗುಡ್ಡ ಝೀನತ್ ಬಕ್ಷ್ ಜುಮಾ ಮಸ್ಜಿದ್ನ ಉಪಾಧ್ಯಕ್ಷ ಕೆ ಆಶ್ರಫ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗಣ್ಯರು ಮಾತನಾಡಿ ಸೌಹಾರ್ದತೆಯ ಅಗತ್ಯ ಮತ್ತು ಮಹತ್ವವನ್ನ ಸಾರಿದ್ರು. ನಾವು ಈ ಪ್ರೀತಿ ಹರಡಲಿ ಎಲ್ಲೆಡೆ ಎಂಬಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಕಳೆದ 8 ವರ್ಷಗಳ ಹಿಂದೆ ಜನ್ಮ ತಾಳಿರ್ತಕ್ಕಂತಹ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಕಳೆದ 8 ವರ್ಷಗಳ ನಿರಂತರವಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಒಂದು ಸೌಹಾರ್ದತೆ ಒಂದು ಕೂಟವನ್ನು ಸರ್ವಧರ್ಮದ ಜನರು ಮತ್ತು ಎಲ್ಲ ವಿಭಾಗದ ಜನರು ಯಾರು ಪ್ರೀತಿ ಸೌಹಾರ್ದತೆಯನ್ನು ಶಾಂತಿಯನ್ನು ಬಯಸ್ತಕ್ಕಂತಹ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸಂತ ಮದರ್ ತೆರೆಸಾ ವಿಚಾರ ವೇದಿಕೆಯಿಂದ ನಮಗೆ ಮಾಡಲಿಕ್ಕೆ ಆಗಿದೆ ಅಂತಕ್ಕಂಥ ಒಂದು ಹೆಮ್ಮೆ ಇದೆ. ಮತ್ತು ಅದು ಇನ್ನಷ್ಟು ಕೂಡ ಬೆಳೀಬೇಕು. ಭಾಳ ಮುಖ್ಯವಾಗಿ ನೋಡಿ, ಒಂದು ನಾವು ಮೇಜರ್ ಆಗಿರ್ತಕ್ಕಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸೌಹಾರ್ದತೆಯ ತಾಣ. ಇಲ್ಲಿ ಸೌಹಾರ್ದತೆ ಇವತ್ತು ಮರೀಚಿಗೆ ಆಗ್ತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಇಂಥ ಸಂದರ್ಭದೊಳಗಡೆ ಮತ್ತೆ ಸೌಹಾರ್ದತೆಯನ್ನು ಮರುಸ್ಥಾಪಿಸಲು ಎಲ್ಲರನ್ನ ಒಗ್ಗೂಡಿಸ್ತಕ್ಕ ಕೆಲಸ ಆಗಬೇಕಾಗಿದೆ. ಇದು ಬಹಳ ಪ್ರಮುಖವಾದಂಥ ಕೆಲಸ. ವೇದಿಕೆಯ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಸ್ವಾಗತಿಸಿ ಪ್ರೀತಿಯನ್ನ ಹಂಚುವ ವೇದಿಕೆಯ ಉದ್ದೇಶಗಳನ್ನ ವಿವರಿಸಿದ್ರು. ಸಾಮರಸ್ಯ ಮಂಗಳೂರು ಮುಖ್ಯಸ್ಥೆ ಮಂಜುಳಾ ನಾಯಕ್ ವೇದಿಕೆಯಲ್ಲಿದ್ರು. ರೆಹಮಾನ್ ಖಾನ್ ಕುಂಜತ್ತ ಬೈಲ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು. ಒಟ್ನಲ್ಲಿ ಕೋಮುದ್ವೇಷದಿಂದ ನಡುಗಿದ್ದ ಮಂಗಳೂರಲ್ಲಿ ರಂಜಾನ್ ಉಪವಾಸದ ಪ್ರಯುಕ್ತ ಆಯೋಜಿಸಲ್ಪಡುತ್ತಿರುವ ಇಂತಹ ಸೌಹಾರ್ದ ಇಫ್ತಾರ್ ಕೂಟಗಳು ಪ್ರೀತಿ, ಭ್ರಾತೃತ್ವ, ಮನುಷ್ಯ ಪ್ರೇಮದ ಸಂದೇಶಗಳನ್ನು ಸಾರಬಲ್ಲವು. ಶಂಶೀರ್ ಬುಡೋಳಿ, ಜಿ ಕನ್ನಡ ನ್ಯೂಸ್, ಮಂಗಳೂರು.